ಡಿಕೆ ಶಿವಕುಮಾರ್ ಆಯ್ಕೆಯಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಕಚೇರಿಗೆ ತೆರಳಿ ವಾಪಸ್ ಅವರನ್ನ ಕರ್ಕೊಂಡು ಬಂದ್ರು ಡಿಕೆ ಶಿವಕುಮಾರ್. ವಾಪಸ್ ಆಗಮಿಸಿದ ಬಳಿಕ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಲಾಗ್ತಾ ಇದೆ. ಸಿಎಲ್ಪಿ ನಾಯಕತ್ವಕ್ಕೆ ರಾಜೀನಾಮೆ ನೀಡಿ ಹೊರಗಡೆ ಬಂದಿದ್ರು ಸಿದ್ದರಾಮಯ್ಯ. ಇದೀಗ ಅಧಿಕೃತವಾಗಿ ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತಾ ಇದೆ. ರಾಜೀನಾಮೆ ನೀಡಿ ತಮ್ಮ ಕಚೇರಿಗೆ ತೆರಳಿದ್ರು ಸಿದ್ದರಾಮಯ್ಯ ಅವರ ಕಚೇರಿಗೆ ಹೋಗಿ ವಾಪಸ್ ಅವರನ್ನ ಕರ್ಕೊಂಡು ಬಂದ್ರು ಡಿಕೆ ಶಿವಕುಮಾರ್. ವಾಪಸ್ ಆಗಮಿಸಿದ ಬಳಿಕ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಲಾಯಿತು. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅನ್ನ ಅಧಿಕೃತವಾಗಿ ಸದ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ರಾಜೀನಾಮೆ ನೀಡಿ ಅಂದ್ರೆ ಸಿಎಲ್ಪಿ ನಾಯಕತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಹೊರಗಡೆ ಬಂದಿದ್ರು ಸಿದ್ದರಾಮಯ್ಯನವರು. ಕಚೇರಿಗೆ ಹೋಗಿದ್ರು, ಬಂದಿರು ಅಲ್ಲಿ ವೇಣುಗೋಪಾಲ್ ರಾಹುಲ್ ಗಾಂಧಿಗೊಂದು ಕರೆ ಮಾಡಿದ್ರು. ಅಲ್ಲಿ ಮಾತನಾಡಿದ ನಂತರ ವಾಪಸ್ ಬಂದು ಈಗ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಸಿಎಲ್ಪಿ ನಾಯಕತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಹೊರಗಡೆ ಬಂದಿದ್ರು ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಅಧಿಕೃತವಾಗಿ ಆಯ್ಕೆ ಆಗಿದ್ದಾರೆ. ಸಿಎಲ್ಪಿ ಲೀಡರ್ ಆಗಿ ಡಿಕೆಶಿ ಅವರನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಸಿಎಲ್ಪಿ ನಾಯಕ, ನೂತನ ನಾಯಕ ಡಿಕೆ ಶಿವಕುಮಾರ್ ಅಂತ ಅಧಿಕೃತವಾಗಿ ಘೋಷಣೆ ಆಯಿತು. ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಅಧಿಕೃತವಾಗಿ ಅವರ ಹೆಸರೀಗ ಘೋಷಣೆ ಆಗಿದೆ. ಒಂದಷ್ಟು ಹೈಡ್ರಾಮಾ ನಡೀತು, ಒಂದಷ್ಟು ಮಾತುಕತೆಗಳು ನಡೀತು, ಚರ್ಚೆ ಮಾಡಬೇಕಾಯ್ತು. ಕಡೆಯ ಹಂತದಲ್ಲಿ ಹೈಕಮಾಂಡ್ಗೆ ಆ ನಿರ್ಧಾರವನ್ನ ಬಿಟ್ಟಿದ್ರು. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಸದ್ಯ ಅಧಿಕೃತ ಆಗಿದೆ. ಇನ್ನು ಮುಂದೆ ಡಿಕೆ ಶಿವಕುಮಾರ್ ಸಿಎಲ್ಪಿಯ ನೂತನ ಸಾರಥಿ. ಸಿದ್ದರಾಮಯ್ಯ ವಾಪಸ್ ಆಗಮಿಸಿದ ಬಳಿಕ ನೂತನ ನಾಯಕನ ಹೆಸರನ್ನ ಘೋಷಿಸಲಾಯಿತು. ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಒಂದು ಸಾಲಿನ ನಿರ್ಣಯವನ್ನ ಮಂಡಿಸಲಾಯಿತು. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನ ವಾಪಸ್ ಆಗಮಿಸಿದ ಬಳಿಕ ನೂತನ ನಾಯಕನ ಹೆಸರನ್ನ ಘೋಷಿಸಲಾಯಿತು. ಹೈಕಮಾಂಡ್ ಸೂಚನೆಯಂತೆ ಒಂದು ಸಾಲಿನ ನಿರ್ಣಯವನ್ನ ಮಂಡಿಸಲಾಗಿದೆ. ಇನ್ನು ಮುಂದೆ ಸಿಎಲ್ಪಿ ಲೀಡರ್ ಆಗಿ ಡಿಕೆ ಶಿವಕುಮಾರ್ ಇರ್ತಾರೆ ಅಂತ ಒನ್ ಲೈನ್ ರೆಸಲ್ಯೂಷನ್ ಅಷ್ಟೇ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಅಧಿಕೃತ. ಸಿದ್ದರಾಮಯ್ಯ ವಾಪಸ್ ಆಗಮಿಸಿದ ಬಳಿಕ ನೂತನ ನಾಯಕನ ಹೆಸರನ್ನ ಘೋಷಣೆ ಮಾಡಲಾಯಿತು. ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಕೈ ಎತ್ತುವ ಮೂಲಕ ಅನುಮೋದಿಸಿದ್ರು ಕಾಂಗ್ರೆಸ್ ಶಾಸಕರು. ಸಿಎಲ್ಪಿಯ ನೂತನ ಸಾರಥಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಸೂಚನೆಯಂತೆ ಒಂದು ಸಾಲಿನ ನಿರ್ಣಯವನ್ನ ಮಂಡಿಸಲಾಯಿತು. ಅದರಲ್ಲಿ ಕೈ ಎತ್ತುವ ಮೂಲಕ ಅನುಮೋದನೆಯನ್ನ ಕಾಂಗ್ರೆಸ್ನ ಶಾಸಕರು ನೀಡಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕೆಲ ಹೊತ್ತು ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಬೇಕಾಯಿತು. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಬುಧವಾರ ಸಂಜೆ 5:15 ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಇದರಲ್ಲಿ ಸಿಎಲ್ಪಿ ನಾಯಕನಾಗಿ, ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಸಿಎಲ್ಪಿ ನಾಯಕನಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಹೈಕಮಾಂಡ್ನ ನಿರ್ದೇಶನದಂತೆ ಎಲ್ಲ ಶಾಸಕರು ಕೂಡ ಅದಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ.
ಸಿದ್ದರಾಮಯ್ಯನವರು ಅವ್ರ ಕ್ಯಾಬಿನ್ಗೆ ಹೋಗಿ ಅಲ್ಲೊಂದಷ್ಟೊತ್ತು ಮಾತುಕತೆ ನಡೆಸಿ ಚರ್ಚೆ ನಡೆಸಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ ನಂತರ ಡಿ ಕೆ ಶಿವಕುಮಾರ್ ಹೋಗಿ ಸಿದ್ದರಾಮಯ್ಯನವ್ರನ್ನ ಅವ್ರ ಕ್ಯಾಬಿನ್ಗೆ ಹೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ತದನಂತರ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಅಧಿಕೃತವಾಗಿ ಹೇಳಲಾಗುತ್ತೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕೆಲ ಹೊತ್ತು ಒಂದಷ್ಟು ಹೈಡ್ರಾಮಾ ನಡೀತು. ಸಿದ್ದರಾಮಯ್ಯನವರು ಎದ್ದು ಹೋದ್ರು, ವೇಣುಗೋಪಾಲ್ ಸುರ್ಜೇವಾಲಾ ಅವರು ಎದ್ದು ಹೋದ್ರು, ಅಲ್ಲಿ ರಾಹುಲ್ ಗಾಂಧಿ ಜೊತೆ ಕಾಲ್ನಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ಬಂದ ಮೇಲೆ ಡಿ ಕೆ ಶಿ ಅವರ ಹೆಸರನ್ನ ಅಧಿಕೃತವಾಗಿ ಹೇಳಲಾಯ್ತು. ಏನ್ ನಡೀತು ರಾಘವೇಂದ್ರ ಅಲ್ಲಿ? ನನ್ಗೆ ಸದ್ಯಕ್ಕೆ ಅಂದ್ರೆ ಅಲ್ಲಿನ ಆಪ್ತ ಮೂಲಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಯಾವಾಗ ಸಿದ್ದರಾಮಯ್ಯ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಇಷ್ಟು ದಿನ ಏನು ನನಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಮುಂದಿನ ಪ್ರೋಸೆಸ್ ಅನ್ನು ಹೈಕಮಾಂಡ್ ನಾಯಕರು ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷಗಳ ಮಟ್ಟಿಗೆ ಟೀ ಬ್ರೇಕ್ ತೆಗೆದುಕೊಂಡು ಮತ್ತೆ ತಮ್ಮ ಏನು ಸಿಎಂ ಕಚೇರಿಯಲ್ಲಿ ಇರ್ತಕ್ಕಂಥ ಕೊಠಡಿಗೆ ವಾಪಸ್ ಆಗ್ತಾರೆ. ಸಿಎಂ ಅವರ ಜೊತೆಗೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಸಹ ಹೋಗ್ತಾರೆ. ನಂತರ ಪುನಃ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಹೋಗಿ ಕರ್ಕೊಂಬಂದ ನಂತರ ಇದನ್ನ ಪರಮೇಶ್ವರ್ ಅವರು ಅನುಮೋದನೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಏನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದನ್ನ ಅನುಮೋದಿಸಿ ನಂತರ ಒಂದು ನಿರ್ಣಯವನ್ನ ಪಾಸ್ ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾರೆ. ಜೊತೆಗೆ ಈಗ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರನ್ನೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಸಿಎಲ್ಪಿ ಸಭೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಮುಂದಿನ ಸಿಎಲ್ಪಿ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಸಿದ್ದರಾಮಯ್ಯನವರನ್ನೇ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನೇನೊಂದು 3-4 ದಿನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಗ ಸಿಎಲ್ಪಿ ಸಭೆ ಮುಕ್ತಾಯವಾಗಿದೆ. ನೂತನ ಸಿಎಲ್ಪಿ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಸಿದ್ದರಾಮಯ್ಯ ಇದೆಲ್ಲರ ನಡುವೆ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ವಿಧಾನಸೌಧದಲ್ಲಿ. ಅಂದ್ರೆ ಡಿ ಕೆ ಶಿವಕುಮಾರ್ ಏನಾದ್ರೂ ಆತಂಕಗೊಂಡಿದ್ರ ಅಂತ ಸಿದ್ದರಾಮಯ್ಯನವರು ಎದ್ದು ಹೋದ ತಕ್ಷಣ ವಾಪಸ್ ಡಿ ಕೆ ಶಿನೇ ಹೋಗಿ ಕರ್ಕೊಂಡು ಬರುವಂತ ಪ್ರಸಂಗ ಏನಕ್ಕೆ ಬಂತು? ಅಂದ್ರೆ ಅಲ್ಲಿ ಕೆಲವೊಂದು ಒಂದ್ ನಿಮಿಷ ಮಾತಾಡ್ತೀನಿ ರಾಘವೇಂದ್ರ. ರಾಜ್ಯದ ಮುಂದಿನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಶತಾಯ ಗತಾಯ ಗೆದ್ದು ಬೀಗಿದ್ದಾರೆ ಡಿಕೆಶಿ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಡಿಕೆಶಿ ನಿಯೋಗ ಹೊರಡುವ ಸಾಧ್ಯತೆ ಇದೆ. ಸಿಎಲ್ಪಿ ನಾಯಕನಾಗಿ ಆಯ್ಕೆಯ ಬಗ್ಗೆ ರಾಜ್ಯಪಾಲರಿಗೆ ಅಧಿಕೃತವಾಗಿ ಮಾಹಿತಿ ನೀಡಬೇಕಾಗುತ್ತೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮತ್ತು ಶಾಸಕರಿಗೆ ಧನ್ಯವಾದ ತಿಳಿಸಿದ್ರು ಡಿಕೆಶಿ. ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ನಿಯೋಗ ಲೋಕಭವನಕ್ಕೆ ತೆರಳಲಿದೆ. ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗಿರೋದ್ರ ಬಗ್ಗೆ ರಾಜ್ಯಪಾಲರಿಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ಹೈಕಮಾಂಡ್ ಮತ್ತು ಶಾಸಕರಿಗೆ ಧನ್ಯವಾದವನ್ನ ತಿಳಿಸಿದ್ರು ಡಿಕೆ ಶಿವಕುಮಾರ್. ಹೈಕಮಾಂಡ್ನ ನಿರ್ದೇಶನದಂತೆ ಎಲ್ಲ ಶಾಸಕರು ಶಾಸಕಾಂಗ ಸಭೆಯಲ್ಲಿ ನಾಯಕನಾಗಿ ಆಯ್ಕೆಯನ್ನ ಮಾಡಿದ್ರು ಶಿವಕುಮಾರ್ ಅವರನ್ನ. ಹೈಕಮಾಂಡ್ ಮತ್ತು ಶಾಸಕರಿಗೆ ಆಯ್ಕೆ ಮಾಡಿದಕ್ಕಾಗಿ ಧನ್ಯವಾದವನ್ನ ತಿಳಿಸಿದ್ರು ಡಿಕೆಶಿ. ಶಾಸಕಾಂಗ ಸಭೆ ನಾಯಕನಾಗಿ ಆಯ್ಕೆ ಮಾಡಿದಕ್ಕೆ ನನ್ನ ಧನ್ಯವಾದಗಳು ನಿಮಗೆ ಅಂತ ಹೇಳಿ. ವೀಕ್ಷಕರಾಗಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ರು ಬಂದಿದ್ರು. ಹೈಕಮಾಂಡ್ ಮತ್ತು ಶಾಸಕರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಎಸ್ ರಾಘವೇಂದ್ರ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರೇ ಹೋಗಿ ಸಿದ್ದರಾಮಯ್ಯನವರನ್ನ ವಾಪಸ್ ಕರ್ಕೊಂಡು ಬರುವಂತ ಪ್ರಸಂಗ ಯಾಕೆ ಬಂತು? ನಾವು ಅದ್ರ ಬಗ್ಗೆ ಸಹ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕೆಲವು ಆಪ್ತ ಮೂಲಗಳು ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಯಾವಾಗ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯನ್ನ ನೀಡಿದ್ದೇನೆ ಇದನ್ನು ಅಂಗೀಕರಿಸಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆಗೆ ಕೊಡ್ತಾರ, ಆನಂತರ ಪರಮೇಶ್ವರ್ ಅವರು ಅನುಮೋದನೆ ಮಾಡ್ತಾರೆ. ಆಗ ಅಲ್ಲಿ ಕೆಲವೊಂದಿಷ್ಟು ಪ್ರೋಸೆಸ್ಗಳು ಬ್ಯಾಲೆನ್ಸ್ ಇರ್ತದೆ. ಜೊತೆಗೆ ಅಲ್ಲೊಂದು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಬಿಡುವು ಇರ್ತದೆ. ಹೀಗಾಗಿನೇ ಅವರು ಎದ್ದು ತಮ್ಮ ಕೊಠಡಿಗೆ ಹೋದ್ರು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥ. ಆಗ ಇಲ್ಲಿ ಯಾವುದು ಏನಾಗಿದೆ ಏನೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ನಿರ್ದಿಷ್ಟವಾಗಿರ್ತಕ್ಕಂತಹ ಗೊಂದಲ ಇಲ್ಲ ಅಲ್ಲಿ. ಹಾಗಾಗಿನೇ ಏನೋ ನಂತರ ಪುನಃ ಬಂದು ಸ್ವತಃ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಸಹ ಸ್ವಲ್ಪ ಹೊತ್ತು ಮಾತುಕತೆಯನ್ನು ನಡೆಸಿ ಪುನಃ ಸಿದ್ದರಾಮಯ್ಯ ಅವರ ಜೊತೆಗೆ ಬರ್ತಾರೆ. ಸಿದ್ದರಾಮಯ್ಯ ಅವರನ್ನೇ ಈ ವಿಚಾರವನ್ನ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಯ್ತು ಅಂತ ಹೇಳಲಾಗೈತೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗೂ ಸಹ ಇನ್ಫಾರ್ಮೇಶನ್ ಅನ್ನು ಕೊಡಲಾಗಿದೆ. ಹಾಗಾಗಿನೇ ಅವ್ರು ಕೊಠಡಿಗೆ ಹೋದ್ರು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಿಂಧೂರ ರಾಘವೇಂದ್ರ, ಅಲ್ಲಿ ಬಹಳಷ್ಟು ಜನ ಶಾಸಕರು ಸಚಿವಾಕಾಂಕ್ಷಿಗಳಿದ್ದಾರೆ. ಸೊ ಮುಂದಿನ ಹೊತ್ತು ಸಭೆಯ ನಂತರ ಏನಾದ್ರೂ ಹೈಕಮಾಂಡ್
ಸಚಿವರನ್ನ ಯಾರಾಗಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡೋ ಸಾಧ್ಯತೆ ಇದೆಯಾ ಡಿ ಕೆ ಮತ್ತೆ ಸಿದ್ದರಾಮಯ್ಯ ಅವ್ರ ಜೊತೆಗೆ? ಖಂಡಿತವಾಗೂ ಆ ತರಹದ ಪ್ರಸಂಗ ಉದ್ಭವ ಆಗೋದಿಲ್ಲ. ಯಾಕಂದ್ರೆ ಎಲ್ಲವೂ ಸಹ ನೇರವಾಗಿ ಹೈಕಮಾಂಡ್ ಫಿಲ್ಟರ್ ಮಾಡ್ತಾ ಇರೋದ್ರಿಂದ ಸಚಿವ ಸ್ಥಾನದ ಬಗ್ಗೆ ನಂತರ ಡಿಸೈಡ್ ಮಾಡುತ್ತೆ. ಈಗ ಸದ್ಯಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರು ರಾಜಭವನಕ್ಕೆ ತೆರಳ್ತಾರೆ. ಡಿ ಕೆ ಶಿವಕುಮಾರ್ ಮತ್ತೆ ಕೆಲವೊಂದಿಷ್ಟು ನಾಯಕರು ರಾಜಭವನಕ್ಕೆ ತೆರಳಿ ನೂತನ ಏನು ಸಿಎಂ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಮ್ಗೆ ಅನುಮತಿಯನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ರಾಜಭವನದ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಯಾಕಂದ್ರೆ ರಾಜಭವನದಲ್ಲಿ ಇದೀಗ ರಾಜ್ಯಪಾಲರು ಅಲಭ್ಯತೆ ಇರೋದ್ರಿಂದ ಅವರ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಟ್ಟು ಪುನಃ ವಾಪಸ್ ಬರ್ತಾರೆ. 3ನೇ ತಾರೀಕು ಅಥವಾ 5ನೇ ತಾರೀಕು ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ. ನಂತರ ಈ ಕ್ಯಾಬಿನೆಟ್ ರಚನೆಯ ಬಗ್ಗೆ ತೀರ್ಮಾನ ಆಗುತ್ತೆ ಅಂತ ಹೇಳಲಾಗೈತೆ. ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಜನರ ಪಟ್ಟಿ ವಿಚಾರವಾಗಿ ಸಹ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಟೀಮು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಟೀಮು ಯಾರ್ಯಾರು ಇನ್ ಆಗ್ತಾರೆ, ಯಾರ್ಯಾರು ಔಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ತಾ ಅದೇ ಫೈನಲ್ ಅಂತಲೂ ಸಹ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಈಗಾಗಲೇ ಲಾಬಿಯನ್ನ ಆರಂಭಿಸಿದ್ದಾರೆ. ಕೆಲವೊಂದಿಷ್ಟು ಜನ ಜಿಲ್ಲೆಯಲ್ಲಿ ಈಗಲೂ ಸಹ ಕೂತಿರೋದ್ರಿಂದ ಕೆಲವೊಂದಿಷ್ಟು ಜನ ಈ ಹೇಳಿಕೆ ಸಭೆಗೂ ಬಂದಿರಲಿಲ್ಲ. ಹಾಗಾಗಿ ಏನು ಮತ್ತೆ ನಾಳೆ ನಾಡಿದ್ದು ಮತ್ತಷ್ಟು ಜನ ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ಒತ್ತಡ ಹಾಕುವ ಸಾಧ್ಯತೆಗಳು ಅಧಿಕವಾಗಿದೆ. ಯಾಕಂದ್ರೆ ಕಳೆದ 3 ವರ್ಷದಲ್ಲಿ ಆದಂತ ಕೆಲವೊಂದಿಷ್ಟು ಸಚಿವರೇನಿದ್ದಾರೆ ಅವರನ್ನ ಕೈ ಬಿಟ್ಟು ನಮ್ಗೆ 2 ವರ್ಷಗಳ ಮಟ್ಟಿಗೆ ಅವಕಾಶವನ್ನ ಮಾಡಿಕೊಡಿ, ನಾವು ಸಹ ಸಚಿವರಾಗಿ ಕೆಲಸವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿ ಮಂತ್ರಿಗಿರಿ ಪಟ್ಟವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ನಂತರ ಈ ಸಚಿವ ಅಂಶಗಳ ಏನು ಪಟ್ಟಿ ಏನಿದೆ ಆ ಪಟ್ಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ, ತೀರ್ಮಾನವನ್ನ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಆಪ್ತ ಮೂಲಗಳ ಪ್ರಕಾರ, ಕಾಂಗ್ರೆಸ್ನ ಆಪ್ತ ಮೂಲಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಜೊತೆ 9 ಮಂದಿ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಎಲ್ಲರೂ ಸಹ ಸಾಕಷ್ಟು ಅನುಭವ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.